ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ 15 MCQ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಹಾಗೆ ನಮ್ಮ ಈ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರನ್ನು ಮಾಡಿ. ಮೊದಲನೆಯದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೇನು, ವಾಟ್ ಈಸ್ ಅ ಪಾರ್ಟ್ಸ್ ಆಫ್ ಸ್ಪೀಚ್? ಇಲ್ಲಿಯ ಡೆಫಿನೇಷನ್ ನೋಡೋದಾದರೆ ದೇ ಆರ್ ದ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ವರ್ಡ್ಸ್ ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್ ಆರ್ ಯೂಸ್ ಇನ್ ಅ ಸೆಂಟೆನ್ಸ್. ಹೀಗೆಂದರೆ ವಾಕ್ಯದಲ್ಲಿ ಬಳಸುವ ಪದಗಳನ್ನು ಅವುಗಳ ಉಪಯೋಗ ಹಾಗೂ ಅವುಗಳ ಕಾರ್ಯದ ಆಧಾರದ ಮೇಲೆ ವಿಂಗಡಿಸುವ ವಿವಿಧ ವರ್ಗಗಳನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಹಾಗೆ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ವಾಕ್ಯ ಇದೆ, ಸೆಂಟೆನ್ಸ್ ಏನಪ್ಪ ಅಂದರೆ, ದ ಕ್ಲೆವರ್ ಬಾಯ್ ಕ್ವಿಕ್ಲಿ ಸಾಲ್ವ್ಡ್ ದ ಡಿಫ್ರೆಂಟ್ ಪ್ರಾಬ್ಲಮ್. ನಾವಿಲ್ಲಿಯ ವಾಕ್ಯವನ್ನು ನಾವು ನೋಡೋದಾದರೆ ದ ಕ್ಲೆವರ್ ಬಾಯ್ ಕ್ವಿಕ್ಲಿ ಸಾಲ್ವ್ಡ್ ದ ಡಿಫಿಕಲ್ಟ್ ಪ್ರಾಬ್ಲಮ್. ಈ ವಾಕ್ಯದಲ್ಲಿರ್ತಕ್ಕಂತಹ ಪದಗಳನ್ನು ಮತ್ತು ಅವುಗಳ ಕಾರ್ಯಗಳನ್ನು ನಾವು ಇಲ್ಲಿ ವಿಂಗಡಿಸ್ತಕ್ಕಂತಹ ವರ್ಗಗಳಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೇವೆ. ಹಾಗೆ ಇಲ್ಲಿರ್ತಕ್ಕಂಥ ಪದಗಳು ಯಾವ್ಯಾವಪ್ಪ ಅಂದರೆ, ದ ಅನ್ನೋ ಒಂದು ವರ್ಡ್ ಇದೆ, ಕ್ಲೆವರ್ ಅನ್ನೋದಿದೆ, ಬಾಯ್ ಅನ್ನೋದಿದೆ, ಕ್ವಿಕ್ಲಿ ಅನ್ನೋದೈತಿ, ಸಾಲ್ವ್ಡ್ ಅನ್ನೋದೈತಿ, ದ ಡಿಫಿಕಲ್ಟ್ ಅನ್ನೋದೈತಿ, ಪ್ರಾಬ್ಲಮ್ ಐತಿ. ಈ ಇಷ್ಟು ಪದಗಳು ಯಾವ ಕಾರ್ಯದ ವರ್ಗದ ಮೇಲೆ ಅವುಗಳನ್ನು ನಾವಿಲ್ಲಿ ವಿಭಜಿಸೇವಿ ಈ ವಾಕ್ಯದಲ್ಲಿ ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ ಅಂದರೆ, ಇಲ್ಲಿ ಮೊದಲನೆಯದಾಗಿ ದ ಅನ್ನೋ ವರ್ಡು, ಇಲ್ಲಿ ದ ತಗೊಂಡ್ವಿ ಅಂದರೆ ಇಟ್ ಈಸ್ ಆ್ಯನ್ ಅಡ್ಜೆಕ್ಟಿವ್ ಅಂತೇಳಿ ನಾವು ಕರಿಬೋದು. ಹಾಗೆ ಆ ಕ್ಲೆವರ್ ಅನ್ನೋ ವರ್ಡನ್ನು ಕೂಡ ನಾವು ಅಡ್ಜೆಕ್ಟಿವ್ ಅಂತೇಳಿ ಕರಿತೇವೆ, ಅಡ್ಜೆಕ್ಟಿವ್ ಆಗಿದೆ. ಆ್ಯಂಡ್ ಬಾಯ್ ಅನ್ನೋದು ನೌನ್ ಫಾರ್ಮ್ ಆಗಿದೆ. ಕ್ವಿಕ್ಲಿ ಎಡ್ವರ್ಬ್ ಫಾರ್ಮ್ ಆಗಿದೆ. ಸಾಲ್ವ್ಡ್ ಅನ್ನೋದು ವರ್ಬ್ ಫಾರ್ಮ್ ಆಗಿದೆ. ಅಗೇನ್ ದ ಅಡ್ಜೆಕ್ಟಿವ್ ಫಾರ್ಮ್ ಆಗುತ್ತೆ. ಹಾಗೆ ಡಿಫಿಕಲ್ಟ್ ಅನ್ನೋದು ಕೂಡ ಅಡ್ಜೆಕ್ಟಿವ್ ಫಾರ್ಮ್ ಆಗುತ್ತೆ. ಕೊನೆಯದಾಗಿ ಪ್ರಾಬ್ಲಮ್ ಅನ್ನೋ ವರ್ಡ್ ಇಲ್ಲಿ ನೌನ್ ಫಾರ್ಮ್ ಆಗುತ್ತೆ. ಈ ವಾಕ್ಯದಲ್ಲಿರ್ತಕ್ಕಂತಹ ಎಲ್ಲ ಪದಗಳನ್ನು ನಾವು ನೋಡಿದಾಗ ಅವುಗಳಿಗೆ ಒಂದೊಂದು ಹೆಸರುಗಳನ್ನು ನಾವು ಕೊಡ್ತಾ ಹೋಗ್ತೇವೆ. ಆ ಹೆಸರುಗಳು ಏನಪ್ಪ ಅಂದರೆ ಅವುಗಳ ಕಾರ್ಯದ ಆಧಾರ ಮೇಲೆ ವಿಂಗಡಿಸಿರ್ತಕ್ಕಂತಹ ಹೆಸರುಗಳಾಗ್ಯವು. ಹಾಗೆ ಇಂಗ್ಲೀಷ್ನಲ್ಲಿ ನಾವು 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನೋಡ್ತೀವಿ. ಅವುಗಳನ್ನು ಇಲ್ಲಿ ಬ್ರೀಫಾಗಿ ನಾವು ಇನ್ನೂ MCQ ಕ್ವೆಶನ್ಗಳನ್ನು ನೋಡೋದ್ರಿಂದ ಅವುಗಳನ್ನು ಒಂದು ಸಾರಿ ಬ್ರೀಫಾಗಿ ಯಾವ್ಯಾವ ಅದಾವು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೆಯದಾಗಿ ನೌನ್ ಫಾರ್ಮ್. ಮೊದಲನೆಯದಾಗಿ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಪ್ಪ ಅಂದರೆ ನೌನ್. ಇದರ ಡೆಫಿನೇಷನ್ ನೋಡೋದಾದರೆ, ಎ ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಇಲ್ಲಿ ಎಕ್ಸಾಂಪಲ್ ನೋಡಿದ್ವಿ ಅಂದರೆ, ರಾಹುಲ್ ಈಸ್ ಅ ಸ್ಟೂಡೆಂಟ್, ಡೆಲ್ಲಿ ಈಸ್ ಅ ಬಿಗ್ ಸಿಟಿ. ಇಲ್ಲಿ ರಾಹುಲ್ ಮತ್ತು ಡೆಲ್ಲಿ ಅನ್ನೋವುಗಳು ಏನಾಗ್ತವೆ ಅಂದರೆ ನೌನ್ಗಳಾಗ್ತವೆ. ಡೆಫಿನೇಷನ್ ಹೇಳೋ ಹಾಗೆ ಇಟ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಅ ಪ್ಲೇಸ್ ಆರ್ ಅ ಥಿಂಗ್ ಆರ್ ಐಡಿಯಾ. ಇವುಗಳನ್ನು ನಾವು ಹೆಸರಿಸೋದಾದರೆ ಅವುಗಳಿಗೆ ಏನಾದರೂ ಹೆಸರಿದ್ದಲ್ಲಿ ಅವುಗಳಿಗೆ ನಾವು ನೌನ್ ಅಂತ ಕರಿತೀವಿ. ಹಾಗೆ ಎರಡನೇದು ಪ್ರನೌನ್ ಅಂತೇಳಿ. ಪ್ರನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್ ಅಂತೇಳಿ. ಇಲ್ಲಿ ನಾಮಪದಗಳ ಬದಲಿಗೆ ನಾವು ಯೂಸ್ ಮಾಡ್ತಕ್ಕಂತಹ ಪದಗಳಿಗೆ ಪ್ರನೌನ್ಸ್ ಅಂತ ಕರಿತೇವೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ರವಿ ಈಸ್ ಮೈ ಫ್ರೆಂಡ್, ಹೀ ಈಸ್ ಅ ಡಾಕ್ಟರ್. ಇಲ್ಲಿ ರವಿ ನಾಮಪದ ಅಥವಾ ನೌನ್ ಆಯಿತು ಅಂದರೆ ಅಗೇನ್ ಅದೇ ವಾಕ್ಯದಲ್ಲಿ ನಾವು ಮತ್ತೊಮ್ಮೆ ರಿಪೀಟ್ ಮಾಡೋ ಟೈಮಲ್ಲಿ ಆ ನೌನ್ ಅಥವಾ ನಾಮಪದಗಳ ಬದಲಿಗೆ ಹೀಯನ್ನು ಯೂಸ್ ಮಾಡೋದ್ರಿಂದ ಹೀ ಏನಾಗುತ್ತೆ, ಇಲ್ಲಿ ಪ್ರನೌನ್ ಆಗುತ್ತೆ ಅಥವಾ ಸರ್ವನಾಮ ಆಗ್ತೈತಿ. ಹಾಗೆ ಮೂರನೇದು ವರ್ಬ್ ಫಾರ್ಮ್. ವರ್ಬ್ ಶೋಸ್ ಆ್ಯನ್ ಆ್ಯಕ್ಷನ್, ಅಕರೆನ್ಸ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಇಲ್ಲಿ ಯಾವುದು ಶಬ್ದ ಕೆಲಸದ ಬಗ್ಗೆ ನಮಗೆ ತಿಳಿಸ್ಕೊಡ್ತೈತಿ, ಕೆಲಸಕ್ಕೆ ಇನ್ನೊಂದು ಹೆಸರು ಏನಾಗಿರ್ತೈತಿ, ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ, ಶಿ ರೈಟ್ಸ್ ಅ ಲೆಟರ್, ದೇ ಪ್ಲೇ ಫುಟ್ಬಾಲ್. ಇಲ್ಲಿ ರೈಟ್ಸ್ ಮತ್ತು ಪ್ಲೇ ಏನಾಗ್ತವೆ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವರ್ಬ್ ಫಾರ್ಮ್ಗಳಾಗ್ತವೆ. ನಾಲ್ಕನೇ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋದಾದರೆ ಅಡ್ಜೆಕ್ಟಿವ್.
ಆ್ಯನ್ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರನೌನ್. ಇಲ್ಲಿ ನಾಮಪದ ಅಥವಾ ಸರ್ವನಾಮಗಳನ್ನು ಇಲ್ಲಿ ವರ್ಣನೆ ಮಾಡ್ತಕ್ಕಂತಹ ವಿವರಿಸ್ತಕ್ಕಂತಹ ಪದಗಳಿಗೆ ನಾವು ಅಡ್ಜೆಕ್ಟಿವ್ ಅಂತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಫ್ಲವರ್ ಅನ್ನೋದು ನೌನ್ ಆದರೆ ಅದು ಯಾವ ರೀತಿ ಐತಿ ಅನ್ನೋದನ್ನು ವರ್ಣನೆ ಮಾಡೋದು ಇಲ್ಲಿ ಅಡ್ಜೆಕ್ಟಿವ್ ಆಗ್ತೈತಿ. ಅದಕ್ಕೆ ನಾವು ಕ್ರಿಯಾ ವಿಶೇಷಣ ಅಂತಲೂ ಕೂಡ ಕರಿತೀವಿ. ಹಾಗೆ ಮುಂದನೇದು ಅಡ್ವರ್ಬ್ ಅಂತೇಳಿ. ಆ್ಯನ್ ಅಡ್ವರ್ಬ್ ಮೋಡಿಫೈಸ್ ಅ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಇಲ್ಲಿ ಅಡ್ವರ್ಬ್ ಏನಪ್ಪ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಮೋಡಿಫೈ ಅ ವರ್ಬ್ ಆರ್ ಅಡ್ಜೆಕ್ಟಿವ್ ಆರ್ ಅನದರ್. ಇನ್ನೊಂದು ಅಡ್ವರ್ಬನ್ನು ಇದು ಏನು ಮಾಡ್ತದೆ, ಮೋಡಿಫೈ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ ನೋಡೋದಾದ್ರೆ, ಶಿ ಸಿಂಗ್ಸ್ ಬ್ಯೂಟಿಫುಲಿ. ಇಲ್ಲಿ ಬ್ಯೂಟಿಫುಲಿ ಅನ್ನೋದೇನೈತಿ ಅಡ್ವರ್ಬ್ ಆಗ್ತದೆ. ಇಲ್ಲಿ ಸಿಂಗ್ಸ್ ಅಂದರೆ ಯಾವ ರೀತಿ ಅಂದರೆ ವರ್ಬ್ ಇದೆ, ಇಲ್ಲಿ ಯಾವ ರೀತಿ ಹಾಡಿದರು ಅನ್ನೋದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಅಡ್ವರ್ಬ್ ಅನ್ನೋ ಪದವನ್ನು ನಾವಿಲ್ಲಿ ವಾಕ್ಯದಲ್ಲಿ ಉಪಯೋಗ ಮಾಡ್ತೀವಿ. ಹಾಗೆ ಆರನೆಯದಾಗಿ ಪ್ರಿಪೋಸಿಷನ್. ಅ ಪ್ರಿಪೋಸಿಷನ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅ ನೌನ್, ಪ್ರನೌನ್ ಆ್ಯಂಡ್ ಅನದರ್ ವರ್ಡ್. ನಾಮಪದಗಳಾಗಲಿ ಅಥವಾ ಸರ್ವನಾಮಗಳಾಗಲಿ ಅಥವಾ ಇನ್ನೊಂದು ಶಬ್ದಗಳ ನಡುವೆ ಇರತಕ್ಕಂತಹ ಒಂದು ಸಂಬಂಧವನ್ನು ತಿಳಿಸ್ತಕ್ಕಂತಹ ಶಬ್ದಗಳಿಗೆ ನಾವು ಇಲ್ಲಿ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ಆನ್ ಅನ್ನೋ ವರ್ಡ್ ಏನದ ಪ್ರಿಪೋಸಿಷನ್ ಆಗ್ತದೆ. ಹಾಗೆ ಏಳನೇದು ಕಂಜಂಕ್ಷನ್. ಕಂಜಂಕ್ಷನ್ ಜಾಯಿನ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸ್. ಇಲ್ಲಿ ಶಬ್ದಗಳನ್ನಾಗಲಿ ಫ್ರೇಸ್ಗಳನ್ನಾಗಲಿ ಅಥವಾ ಕ್ಲಾಸ್ಗಳನ್ನಾಗಲಿ ಜೋಡಿಸ್ತಕ್ಕಂತಹ ಶಬ್ದಗಳು ವಾಕ್ಯದಲ್ಲಿ ಇತ್ತು ಅಂದರೆ ಅವುಗಳಿಗೆ ನಾವು ಕಂಜಂಕ್ಷನ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ರಾಮ್ ಆ್ಯಂಡ್ ಶ್ಯಾಮ್ ಆರ್ ಫ್ರೆಂಡ್ಸ್. ಇಲ್ಲಿ ಆ್ಯಂಡ್ ಏನಾಗ್ತೈತೆಪ್ಪ ಅಂದ್ರೆ ಕಂಜಂಕ್ಷನ್ ಆಗ್ತೈತಿ. ರಾಮ ಮತ್ತು ಶ್ಯಾಮ ಎರಡು ನೌನ್ ಅಥವಾ ಶಬ್ದಗಳನ್ನು ಏನು ಮಾಡ್ತೈತಿ, ಇಲ್ಲಿ ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೈತಿ. ಹಾಗಾಗಿ ಇದಕ್ಕೆ ನಾವು ಕಂಜಂಕ್ಷನ್ ಅಂತೇಳಿ ಕರಿತೀವಿ. ಹಾಗೆ ಕೊನೆಯದಾಗಿ ಇಂಟರ್ಜೆಕ್ಷನ್. ಏನಪ್ಪ ಡೆಫಿನೇಷನ್ ಅಪ್ಪ ಇದಕ್ಕಂದರೆ, ಆ್ಯನ್ ಇಂಟರ್ಜೆಕ್ಷನ್ ಎಕ್ಸ್ಪ್ರೆಸಸ್ ಸಡನ್ ಇಮೋಷನ್ಸ್ ಆರ್ ಫೀಲಿಂಗ್ಸ್. ತತ್ಕ್ಷಣದ ಭಾವನೆಗಳನ್ನು ನಾವು ಶಬ್ದಗಳ ಮುಖಾಂತರ ವ್ಯಕ್ತಪಡಿಸೋದಾಯಿತು ಅಂದರೆ ಅದು ಆ ಶಬ್ದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಓ ವಾಟ್ ಅ ಬ್ಯೂಟಿಫುಲ್ ಪೇಂಟಿಂಗ್. ಒಂದು ಚೆನ್ನಾಗಿರ್ತಕ್ಕಂಥ ಪೇಂಟಿಂಗನ್ನು ನಾವು ನೋಡಿದ ತಕ್ಷಣ ಮನಸ್ಸಲ್ಲಿ ಸಡನ್ನಾಗಿ ಒಂದು ಶಬ್ದ ಏನಾಗ್ತದೆ ಹೊರಗಡೆ ಬರ್ತೈತಿ. ಅದು ಇಲ್ಲಿ ಎಕ್ಸಾಂಪಲಲ್ಲಿ ನೋಡಿದ್ರೆ ಓ ಅನ್ನೋ ಒಂದು ಶಬ್ದ ಆಗ್ತೈತಿ. ಸೊ ಇದಕ್ಕೆ ನಾವು ಇಂಟರ್ಜೆಕ್ಷನ್ ಅಂತೇಳಿ ಕರಿತೀವಿ. ಹಾಗೆ ಇವು ಬ್ರೀಫಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು, ಹಾಗೆ ವಿಧಗಳೆಷ್ಟದವು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಒಂದು ಪ್ರಶ್ನೆಗಳಿಗೆ ಹೋಗೋದಾದರೆ MCQ ಪ್ರಶ್ನೆಗಳದವು. ಏನು ಉತ್ತರಗಳು ಬರ್ತವೆ ಅನ್ನೋದನ್ನು ಈಗ ನಾವು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದಿಸ್ ಸೆಂಟೆನ್ಸ್. ದ ವೆದರ್ ವಾಸ್ ಎಕ್ಸೆಪ್ಷನಲಿ ಕೋಲ್ಡ್ ಯೆಸ್ಟರ್ಡೇ. ಹಿಯರ್ ಆಪ್ಷನ್ಸ್ ಆರ್: ಆಪ್ಷನ್ ಎ adjective, option B adverb, option C noun, option D conjunction. ಇಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ adverb. ಈಗ ಜಸ್ಟ್ ನಾ ಹೇಳಿದೆ adverb ಅಂದ್ರೆ ಏನಪ್ಪ ಅಂದ್ರೆ ಇಟ್ ಮೋಡಿಫೈಸ್ adjective ಅಂತೇಳಿ, ಅಥವಾ ಇಟ್ ಮೋಡಿಫೈಸ್ ವರ್ಬ್ ಆರ್ ಅನದರ್ ಎಡ್ವರ್ಬ್. ಹಾಗಾಗಿ ಇಲ್ಲಿ ಎಕ್ಸೆಪ್ಷನಲಿ ಅನ್ನೋ ಒಂದು ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಡ್ವರ್ಬ್ ಆಗಿ ನಾವು ಅದನ್ನು ವಿಂಗಡಣೆ ಮಾಡ್ಬೋದು. ಇಲ್ಲಿ ಕೋಲ್ಡ್ ಅನ್ನೋದನ್ನು ಏನು ಮಾಡ್ತೈತೆಪ್ಪ ಅಂದರೆ ಇದು ಮೋಡಿಫೈ ಮಾಡ್ತೈತಿ. ಈ ಅಡ್ಜೆಕ್ಟಿವ್ ಅನ್ನೋ ವರ್ಡ್ ಏನಿದೆ ಕೋಲ್ಡ್, ಅದನ್ನು ಇಲ್ಲಿ ಮೋಡಿಫೈ ಮಾಡೋದ್ರಿಂದ ಇಲ್ಲಿ ಎಕ್ಸೆಪ್ಷನಲಿ ಅನ್ನೋದು ಎಡ್ವರ್ಬ್ ಆಗ್ತೈತಿ. ಮೋಸ್ಟ್ ಆಫ್ ದ ಎಡ್ವರ್ಬ್ಸ್ ಆರ್ ಎಂಡ್ಸ್ ವಿತ್ LY ಆರ್ LLY ಅಂತೇಳಿ ಕೂಡ ನಾವು ತಿಳ್ಕೊಬೋದು. ಹಾಗೆ ಮುಂದಿನ ಪ್ರಶ್ನೆ, which of the following sentences uses the word fast as a noun? ಕೆಳಗೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ನಾವು ಫಾಸ್ಟ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ಡಿಫ್ರೆಂಟಾಗಿ ಫಾಸ್ಟ್ ಅನ್ನೋ ಒಂದು ವರ್ಡನ್ನು ನಾವು ವಾಕ್ಯದಲ್ಲಿ ಯೂಸ್ ಮಾಡೋದ್ರಿಂದ ಇಲ್ಲಿ ಯಾವ ವಾಕ್ಯದಲ್ಲಿ ಫಾಸ್ಟ್ ಅನ್ನೋದು ನಾಮಪದ ಅಥವಾ ನೌನ್ ಆಗಿ ಇಲ್ಲಿ ಆ್ಯಕ್ಟ್ ಮಾಡ್ತದೆ ಅಥವಾ ಕ್ರಿಯೆಯನ್ನು ಮಾಡ್ತೈತೆ ಅನ್ನೋದನ್ನು ನೋಡೋಣ. ಮೊದಲನೇ ಎಕ್ಸಾಂಪಲ್, ಆಪ್ಷನ್ ಹಿ ಈಸ್ ಅ ಫಾಸ್ಟ್ ರನ್ನರ್. Option B, you must drive fast to reach on time. Option C, the Muslim community observes a month-long fast during Ramadan. Option D, she chose to fast for health reasons. ಈ 4 ವಾಕ್ಯಗಳಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ
ಇರ್ತಕ್ಕಂತಹ ವಾಕ್ಯಗಳನ್ನು ನೋಡಿದರೆ ನಾವು ಫಾಸ್ಟ್ ಅನ್ನೋ ಒಂದು ವರ್ಡನ್ನು ನಾಮಪದವನ್ನಾಗಿ ಯಾವ ವಾಕ್ಯದಲ್ಲಿ ಯೂಸ್ ಮಾಡಿದ್ದೀವಿ ಅನ್ನೋದು ಈ ಪ್ರಶ್ನೆ ಆಗ್ತೈತಿ. ಇಲ್ಲಿ ಸರಿಯಾದ ಉತ್ತರ ನಾವು ನೋಡೋದಾದರೆ ಆಪ್ಷನ್ ಸಿ. The Muslim community observes a month-long fast during Ramadan. ಇಲ್ಲಿ ಫಾಸ್ಟ್ ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ತೇವೆ, ಈ ವಾಕ್ಯದಲ್ಲಿ ನಾಮಪದವಾಗಿ ಅಥವಾ ನೌನ್ ಆಗಿ ಯೂಸ್ ಮಾಡ್ತೇವೆ. ಹಾಗೆ ಉಳಿದ 3 ಆಪ್ಷನ್ಗಳಲ್ಲಿ ನಾವು ನೋಡೋದಾದರೆ ಫಸ್ಟ್ ಒನ್ ಹಿ ಈಸ್ ಅ ಫಾಸ್ಟ್ ರನ್ನರ್. ಇಲ್ಲಿ ನಾವು ಫಾಸ್ಟನ್ನು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡಿದ್ದೀವಿ. ಅಂದರೆ ಇಟ್ ಈಸ್ ಗೋಯಿಂಗ್ ಟು ಟೆಲ್ ಆರ್ ಡಿಸ್ಕ್ರೈಬ್ ಅಬೌಟ್ ದ ನೌನ್ ಫಾರ್ಮ್ ರನ್ನರ್. ಯಾವ ರೀತಿಯ ರನ್ನರ್ ಅವ? ಫಾಸ್ಟ್ ರನ್ನರ್. ಹಾಗೆ ಆಪ್ಷನ್ ಬಿ ಯಲ್ಲಿ ನಾವು ಇದನ್ನು ಯು ಮಸ್ಟ್ ಡ್ರೈವ್ ಫಾಸ್ಟ್ ಟು ರೀಚ್ ಆನ್ ಅ ಟೈಮ್. ಇಲ್ಲಿ ಫಾಸ್ಟ್ ಅನ್ನೋದನ್ನು ಆಡ್ವರ್ಬನ್ನಾಗಿ ಯೂಸ್ ಮಾಡಿದ್ದೀವಿ. ಹಾಗೆ ಕೊನೆಯದ ಆಪ್ಷನ್ನಲ್ಲಿ ಶಿ ಚೂಸ್ ಟು ಫಾಸ್ಟ್ ಫಾರ್ ಅ ಹೆಲ್ತ್ ರೀಸನ್. ಇಲ್ಲಿ ಫಾಸ್ಟ್ ಅನ್ನೋದನ್ನು ವರ್ಬ್ ಫಾರ್ಮ್ ಆಗಿ ನಾವೇನು ಮಾಡಿದ್ದೀವಿ, ಈ ವಾಕ್ಯದಲ್ಲಿ ಯೂಸ್ ಮಾಡಿದ್ದೀವಿ. ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫಾಸ್ಟ್ ಅನ್ನೋದೇನಾಗೈತಿ ನಾಮಪದವಾಗಿ ಆ ವಾಕ್ಯದಲ್ಲಿ ನಾವು ಬಳಸಿದ್ದೀವಿ. ಹಾಗೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ ಐಡೆಂಟಿಫೈ ದ ಪ್ರನೌನ್ ಟೈಪ್ ಆಫ್ ದ ಬೋಲ್ಡೆಡ್ ವರ್ಡ್ ದ ಹೌಸ್ ವಿಚ್ ಹ್ಯಾಸ್ ದ ರೆಡ್ ಡೋರ್ ಬಿಲಾಂಗ್ಸ್ ಟು ಮೈ ಆಂಟ್. ಇಲ್ಲಿ ಬೋಲ್ಡ್ ಲೆಟರ್ ಯಾವುದಪ್ಪ ಅಂದರೆ ಅಥವಾ ವರ್ಡ್ ಯಾವುದಪ್ಪ ಅಂದರೆ ವಿಚ್ ಆಗೈತಿ. ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆ ಐಡೆಂಟಿಫೈ ದ ಪ್ರನೌನ್ ಟೈಪ್. ಎಸ್, ಇಲ್ಲಿ ನಾವು ಟೈಪ್ಸ್ ಆಫ್ ಪ್ರನೌನ್ಸ್ ಅನ್ನೋದನ್ನು ನೋಡಿದಾಗ ಇಲ್ಲಿ ಸರಿಯಾದ ಉತ್ತರ ಬರ್ತೈತಿ. ಜಸ್ಟ್ ನಾವು ಹೇಳಿರೋ ಹಾಗೆ ಪ್ರನೌನ್ ಅಂದರೆ ದ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್ ಅಂತೇಳಿ, ನಾಮಪದಗಳ ಬದಲಿಗೆ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ರಿಪ್ಲೇಸ್ಮೆಂಟ್ ಆಫ್ ನೌನ್ಸ್ ಅಂತೇಳಿ, ನಾಮಪದಗಳನ್ನು ರಿಪ್ಲೇಸ್ ಮಾಡ್ತಕ್ಕಂತಹ ಶಬ್ದಗಳಿಗೆ ನಾವು ಇಲ್ಲಿ ಪ್ರನೌನ್ ಅಂಥೇಳಿ ಕರಿಬೋದು. ಹಾಗೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಯಾವುದಾಗ್ತೈತೆ ನೋಡೋಣ. ಆಪ್ಷನ್ ಎ ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಆಪ್ಷನ್ ಬಿ ರಿಲೇಟಿವ್ ಪ್ರನೌನ್, ಆಪ್ಷನ್ ಸಿ ರಿಫ್ಲೆಕ್ಸಿವ್ ಪ್ರನೌನ್, ಆಪ್ಷನ್ ಡಿ ಇಂಡೆಫಿನಿಟ್ ಪ್ರನೌನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಿಲೇಟಿವ್ ಪ್ರನೌನ್. ದ ವರ್ಡ್ ವಿಚ್ ಅನ್ನೋದೇನಾಗ್ತೈತಿ ಇಲ್ಲಿ ರಿಲೇಟ್ ಆಗ್ತಕ್ಕಂಥದ್ದು. ಯಾಕಿದು ರಿಲೇಟಿವ್ ಪ್ರನೌನ್ ಆಗ್ತೈತಪ್ಪ ಅಂದರೆ ಈ ವಾಕ್ಯವನ್ನು ನಾವು ನೋಡಿದಾಗ ದ ಹೌಸ್ ವಿಚ್ ಹ್ಯಾಸ್ ದ ರೆಡ್ ಡೋರ್ ಬಿಲಾಂಗ್ಸ್ ಟು ಮೈ ಆಂಟ್. ವಿಚ್ ಅನ್ನೋ ಶಬ್ದ ಇಟ್ ಈಸ್ ಗೋಯಿಂಗ್ ಟು ಲಿಂಕ್ ಬಿಟ್ವೀನ್ ದ ಮೇನ್ ಕ್ಲಾಸ್ ಆ್ಯಂಡ್ ಸಬಾರ್ಡಿನೇಟ್ ಕ್ಲಾಸ್. ಈ ಎರಡೂ ಕ್ಲಾಸ್ಗಳ ನಡುವೆ ಒಂದು ಲಿಂಕರ್ ಆಗಿ ಒಂದು ರಿಲೇಟಿವ್ ವರ್ಡ್ ಆಗಿರೋದ್ರಿಂದ ಇದಕ್ಕೆ ನಾವು ರಿಲೇಟಿವ್ ಪ್ರನೌನ್ ಅಂತ ಕರಿತೇವೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ in the sentence alas we lost the championship match, what part of speech is alas ಅಂತೇಳಿ ಜಸ್ಟ್ ನೋಡಿದ್ವಿ ನಾವು. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ವಿಧಗಳನ್ನು, ಅದರಲ್ಲಿ ಯಾವುದು ಒಂದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ಅಲಾಸ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಆಪ್ಷನ್ ನೋಡೋದಾದರೆ ಪ್ರಿಪೋಸಿಷನ್ ರಾಂಗ್ ಆನ್ಸರ್, ಇಂಟರ್ಜೆಕ್ಷನ್ ರಾಂಗ್ ಆನ್ಸರ್, ರೈಟ್ ಆನ್ಸರ್, ಆಪ್ಷನ್ ಸಿ ಕಂಜಂಕ್ಷನ್ ರಾಂಗ್ ಆ್ಯಂಡ್ ಅಡ್ವರ್ಬ್ ಈಸ್ ರಾಂಗ್. ಇಲ್ಲಿ ಬಿ ಇಂಟರ್ಜೆಕ್ಷನ್ ಏನೈತಲ್ಲ ಸರಿಯಾದ ಉತ್ತರ. ಇಲ್ಲಿ ಇಂಟರ್ಜೆಕ್ಷನ್ ಅಂದರೆ ಆಲ್ರೆಡಿ ಹೇಳಿದೆ, ನಾವು ಸಡನ್ ಇಮೋಷನ್ ಆಗಲಿ ಫೀಲಿಂಗ್ಸ್ಗಳನ್ನಾಗಲಿ ಶಬ್ದಗಳ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋದಾದರೆ ಆ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ ಶಬ್ದವನ್ನು ನಾವು ಇಲ್ಲಿ ಬಳಸಿದ್ವಿ ಅದಂದರೆ ಅದು ಏನಾಗ್ತೈತಿ ಇಂಟರ್ಜೆಕ್ಷನ್ ಆಗ್ತೈತಿ. ಹಾಗೆ ಇಲ್ಲಿ ಅಲಾಸ್ ಅನ್ನೋದು ಕೂಡ ಇಲ್ಲಿ ನಾವು ವೆನ್ ವಿ ಆರ್ ಸ್ಯಾಡ್ ಅಬೌಟ್ ಸಮಥಿಂಗ್ ಅಂದಾಗ ಆ ಶಬ್ದವನ್ನು ಯೂಸ್ ಮಾಡ್ತೀವಿ. ಸೊ ಇಂಟರ್ಜೆಕ್ಷನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋದಾದರೆ ಐಡೆಂಟಿಫೈ ದ ಬೋಲ್ಡೆಡ್ ವರ್ಡ್ ದೇ ವಾಕ್ಡ್ ಥ್ರೂ ದ ಡೆನ್ಸ್ ಫಾರೆಸ್ಟ್. ಇಲ್ಲಿ ಬೋಲ್ಡೆಡ್ ವರ್ಡ್ ಯಾವುದಪ್ಪ ಅಂದರೆ ಥ್ರೂ. ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಕಂಜಂಕ್ಷನ್, ಆಪ್ಷನ್ ಬಿ ಪ್ರೆಪೋಸಿಷನ್, ಆಪ್ಷನ್ ಸಿ ಆಡ್ವರ್ಬ್, ಆಪ್ಷನ್ ಡಿ ವರ್ಬ್. ಹಾಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿ ಪ್ರಿಪೋಸಿಷನ್. ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವರ್ಬ್. ಸೊ ಇಲ್ಲಿ ವಾಕ್ಡ್ ಅನ್ನೋ ವರ್ಬ್, ಹಾಗೆ ಇಲ್ಲಿ ನೌನ್ ಫ್ರೇಸ್ ನಾಮಪದ ಮತ್ತು ಕ್ರಿಯಾಪದಗಳ ನಡುವೆ ಒಂದು ಸಂಬಂಧವನ್ನು ಹೇಳ್ತಕ್ಕಂಥ ಶಬ್ದ ಥ್ರೂ ಆಗಿರೋದ್ರಿಂದ ಇಲ್ಲಿ ಸರಿಯಾದ ಈ ಒಂದು ಕಾರ್ಯಕ್ಕೆ ಸರಿಯಾದ ಹೆಸರು ಯಾವುದಪ್ಪ ಅಂದರೆ ಪ್ರಿಪೋಸಿಷನ್. ಸೊ ಆನ್ಸರ್ ಬಿ ಇಸ್ ದ ರೈಟ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ದ ಜ್ಯೂರಿ ವಾಸ್
ಯುನ್ಯಾನಿಮಸ್ ಇನ್ ಇಟ್ಸ್ ಡಿಸಿಷನ್. ವಾಟ್ ಕೈಂಡ್ ಆಫ್ ನೌನ್ ಈಸ್ ಜೂರಿ? ಇಲ್ಲಿ ಕೈಂಡ್ಸ್ ಆಫ್ ನೌನ್ಸ್ಗಳಿಗೆ ನಾವು ಹೋದಾಗ ಇಲ್ಲಿ ಜೂರಿ ಅನ್ನೋ ಶಬ್ದ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಬರ್ತೈತಿ ಅಂತ ಹೇಳ್ತಾರೆ. ಆಪ್ಷನ್ ಎ ಅಬ್ಸ್ಟ್ರಾಕ್ಟ್ ನೌನ್, ಬಿ ಪ್ರಾಪರ್ ನೌನ್, ಸಿ ಕಲೆಕ್ಟಿವ್ ನೌನ್, ಆಪ್ಷನ್ ಡಿ ಮೆಟೀರಿಯಲ್ ನೌನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಏನಪ್ಪ ಅಂದರೆ ವೇ ಯು ಕ್ಯಾನ್ ಸಿ ದ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಬಟ್ ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಒನ್. ಇಲ್ಲಿರ್ತಕ್ಕಂಥ ಜನಗಳ ಕೆಲಸ ಒಂದೇ ಆಗಿರ್ತೈತಿ, ಬಟ್ ಗುಂಪಿನಲ್ಲಿ ಅವರು ಮಾಡೋದ್ರಿಂದ ನಾವು ಇದಕ್ಕೆ ಜ್ಯೂರಿ ಅಂತೇಳಿ ಕರಿತೀವಿ. ಸೊ ಇಟ್ ಈಸ್ ಕಾಲ್ಡ್ ಅ ಕಲೆಕ್ಟಿವ್ ನೌನ್ ಇನ್ ಟೈಪ್ಸ್ ಆಫ್ ನೌನ್ಸ್. ಹಾಗೆ ಮುಂದಿನ ಪ್ರಶ್ನೆಗೆ ನಾವು ಹೋದಾದರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತೇಳಿ. ಐ ವಾಂಟ್ ಟು ಬೈ ದಿಸ್ ಲ್ಯಾಪ್ಟಾಪ್. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಶಬ್ದ ದಿಸ್ ಆಗಿರೋದ್ರಿಂದ ಇದು ದಿಸ್ ಅನ್ನೋ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತೈತಿ ಅನ್ನೋದನ್ನು ಐಡೆಂಟಿಫೈ ಮಾಡೋಣ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ಡೆಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಆಪ್ಷನ್ ಸಿ ಆರ್ಟಿಕಲ್, ಆಪ್ಷನ್ ಡಿ ಆಡ್ವರ್ಬ್. ಆರ್ಟಿಕಲ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇಲ್ಲ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರಾಂಗ್ ಒನ್. ಹಾಗೆ ಉಳಿದಿದ್ದ 3 ಆಪ್ಷನ್ ನೋಡೋದಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ನಮಗೆ ಗೊತ್ತೈತಿ ಇಟ್ ಮೋಡಿಫೈಸ್ ದ ವರ್ಡ್ ನೌನ್ ಅಂತೇಳಿ. ಸೊ ಇಲ್ಲಿ ದಿಸ್ ಅನ್ನೋದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗಿ ನಾವು ಕರಿಬೋದು. ಹಾಗೆ ಮುಂದಿನ ಪ್ರಶ್ನೆ, ಇನ್ ದ ಸೆಂಟೆನ್ಸ್ ಶಿ ಹರ್ಸೆಲ್ಫ್ ಸಾಲ್ವ್ಡ್ ದ ಎಂಟೈರ್ ಮ್ಯಾಥಮೆಟಿಕಲ್ ಪಜಲ್, ದ ಬೋಲ್ಡೆಡ್ ವರ್ಡ್ ಈಸ್ ಎ ಆರ್ ಆ್ಯನ್ ಅಂತೇಳಿ. ಇಲ್ಲಿ ಬೋಲ್ಡೆಡ್ ವರ್ಡ್ ಯಾವುದಪ್ಪ ಅಂದರೆ ಶಿ ಅನ್ನೋದನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಏನು ಈ ಒಂದು ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಅದು ಶಿ ಅನ್ನೋದನ್ನು ಇಲ್ಲಿ ನೋಡೋದಾದ್ರೆ ಆಪ್ಷನ್ ಎ ಇಂಟೆನ್ಸಿವ್ ಆರ್ ಎಂಪೆಟಿಕ್ ಪ್ರನೌನ್ ಆರ್ ರಿಫ್ಲೆಕ್ಸಿವ್ ಪ್ರನೌನ್, ಪರ್ಸನಲ್ ಪ್ರನೌನ್, ಆರ್ ಆಪ್ಷನ್ ಡಿ ಪೊಸೆಸಿವ್ ಪ್ರನೌನ್ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಂಟೆನ್ಸಿವ್ ಆರ್ ಎಂಪೆಟಿಕ್ ಪ್ರನೌನ್ ಅಂತ. ಇಂತಹ ಪ್ರನೌನ್ಗಳ ಕೆಲಸ ಏನಪ್ಪ ಅಂದರೆ ದೇ ಆರ್ ಯೂಸ್ ಟು ಎಂಪಸೈಸ್ ಅ ನೌನ್ ಆರ್ ಅನದರ್ ಪ್ರನೌನ್. ಇಲ್ಲಿ ಏನು ಮಾಡ್ತಾ ಇದ್ದಾವು ಈ ನೌನ್ಗಳು ಇನ್ನೊಂದು ನೌನ್ ಅಥವಾ ಪ್ರನೌನ್ಗಳನ್ನು ಎಂಪಸೈಸ್ ಮಾಡ್ತಾ ಇದ್ದಾವು. ಹಾಗಾಗಿ ಇಲ್ಲಿ ಶಿ ಹರ್ ಸೆಲ್ಫ್ ಸಾಲ್ವ್ಡ್ ದ ಎಂಟೈರ್ ಮ್ಯಾಥಮೆಟಿಕಲ್ ಪಜಲ್ ಅನ್ನೋದರಲ್ಲಿ ಶಿ ಅನ್ನೋದು ಇಂಟೆನ್ಸಿವ್ ಆರ್ ಎಂಪಟಿಕ್ ಪ್ರನೌನ್ ಆಗ್ತತಿ. ಹಾಗೆ ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಹಿ ಮಿಸ್ಡ್ ದ ಟ್ರೈನ್ ಬಿಕಾಸ್ ಹಿ ವೋಕ್ ಅಪ್ ಲೇಟ್. ಇಲ್ಲಿ ಅಂಡರ್ಲೈನ್ಗಿಂತ ನಾವು ಬೋಲ್ಡ್ ಆಗಿರ್ತಕ್ಕಂಥ ವರ್ಡನ್ನು ನೋಡಿದಾಗ ಇಲ್ಲಿ ಬಿಕಾಸ್ ಅನ್ನೋದೇನೈತಿ ಕ್ವಶನ್ ಆಗೈತಿ. ಬಿಕಾಸ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಯಾವ ಒಂದು ಕ್ಯಾಟಗರಿ ಅಂತೇಳಿ ಇಲ್ಲಿ ಕೇಳ್ತಾರೆ. ಆಪ್ಷನ್ ಎ ಪ್ರೆಪೊಸಿಷನ್, ಬಿ ಆಡ್ವರ್ಬ್, ಸಿ ಕಂಜಂಕ್ಷನ್, ಆಪ್ಷನ್ ಡಿ ಇಂಟರ್ಜೆಕ್ಷನ್. ಇಲ್ಲಿ ಸರಿಯಾದ ಉತ್ತರ ನಾವು ನೋಡಿದಾಗ ಆಪ್ಷನ್ ಸಿ ಕಂಜಂಕ್ಷನ್. ಕಂಜಂಕ್ಷನ್ means it is going to join two words or phrase or clauses. ಇಲ್ಲಿ ನಾವು ನೋಡೋದಾದರೆ ಕ್ಲಾಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವುದಪ್ಪ ಅಂದರೆ ಇಲ್ಲಿ ಹಿ ಮಿಸ್ಡ್ ದ ಟ್ರೈನ್ ಹಾಗೂ ಹಿ ವೋಕ್ ಅಪ್ ಅನ್ನೋದು 2 ಕ್ಲಾಸ್ಗಳನ್ನು ಇಲ್ಲಿ ವರ್ಡ್ ಬಿಕಾಸ್ ಏನು ಮಾಡ್ತದೆ ಜಾಯಿನ್ ಮಾಡ್ತೈತಿ. ಸೊ ಇದಕ್ಕೆ ನಾವು ಕಂಜಂಕ್ಷನ್ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಮೇನ್ ಕ್ಲಾಸ್ ಯಾವುದಪ್ಪ ಅಂದರೆ ಹಿ ಮಿಸ್ಡ್ ದ ಟ್ರೈನ್. ಹಾಗೆ ಸಬಾರ್ಡಿನೇಟ್ ಕ್ಲಾಸ್ ಯಾವುದಪ್ಪ ಅಂದರೆ ಹಿ ವೋಕ್ ಅಪ್ ಲೇಟ್. ಈ ಎರಡನ್ನೂ ಕೂಡ ಮಿಕ್ಸ್ ಮಾಡಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಶಬ್ದ ಬಿಕಾಸ್ ಆಗಿರೋದ್ರಿಂದ ಸೊ ಇಟ್ ಈಸ್ ಅ ಕಂಜಂಕ್ಷನ್. ಹಾಗೆ ಮುಂದಿನ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡೋದಾದರೆ ವಿಚ್ ಅಂಡರ್ಲೈನ್ಡ್ ವರ್ಡ್ ಫಂಕ್ಷನ್ಸ್ ಆ್ಯಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ನಾವು ನೋಡೋದಾದರೆ ದ ವಾಟರ್ ಈಸ್ ಫ್ರೀಸಿಂಗ್, ದ ವಾಟರ್ ಈಸ್ ಫ್ರೀಸಿಂಗ್, her honesty was praised by everyone, a flock of birds flew overhead, Paris is a beautiful city. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಆ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಶಬ್ದಗಳ ಫಂಕ್ಷನ್ ಯಾವುದರ ಪ್ರಕಾರ ಅಬ್ಸ್ಟ್ರಾಕ್ಟ್ ನೌನ್ನ ಪ್ರಕಾರ ಯಾವುದಾಗ್ತೈತಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಹರ್ ಹಾನೆಸ್ಟಿ ವಾಸ್ ಪ್ರೇಸ್ಡ್ ಬೈ ಎವ್ರಿವನ್ ಅನ್ನೋದು ಸರಿಯಾದ ಆಪ್ಷನ್ ಆಗ್ತೈತಿ. ಹಾಗೆ ಉಳಿದಂಗೆ ವಾಟರನ್ನು ನಾವಿಲ್ಲಿ ನೋಡಿದ್ವಿ ಅಂದರೆ ವಾಟರ್ ಈಸ್ ಅ ಕಾಂಕ್ರೀಟ್ ನೌನ್ ಆಗ್ತೈತಿ. ಆ್ಯಂಡ್ ಆಪ್ಷನ್ ಸಿ ಫ್ಲಾಕ್ ಅನ್ನೋದು ಕಲೆಕ್ಟಿವ್ ನೌನ್ ಆಗ್ತೈತಿ.
ಹಾಗೆ ಲಾಸ್ಟ್ ಒನ್ ಸಿಟಿ ಅನ್ನೋದು ನಮಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಕಾಮನ್ ನೌನ್. ಸೊ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಹಾನೆಸ್ಟಿ ಅನ್ನೋದು ನಾವಿಲ್ಲಿ ಮಾರ್ಕ್ ಮಾಡ್ಬೋದು. ಹಾಗೆ ಮುಂದಿನ ಪ್ರಶ್ನೆ, this is a golden opportunity. What part of speech is a golden? ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಆ ಗೋಲ್ಡನ್ ಅನ್ನೋ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚ್ನ ಯಾವ ಒಂದು ವಿಧ ಅಂತ ಕೇಳ್ತಾರೆ. ಆಪ್ಷನ್ ಎ ನೌನ್, ಆಪ್ಷನ್ ಬಿ ವರ್ಬ್, ಆಪ್ಷನ್ ಸಿ ಆಡ್ಜೆಕ್ಟಿವ್ ಆ್ಯಂಡ್ ಆಪ್ಷನ್ ಡಿ ಆಡ್ವರ್ಬ್. ಇಲ್ಲಿ ಸರಿಯಾದ ಆಪ್ಷನ್ ಸಿ ಆಡ್ಜೆಕ್ಟಿವ್. ಗೋಲ್ಡನ್ ಅನ್ನೋದು ಏನೈತಲ್ಲ ಆಡ್ಜೆಕ್ಟಿವ್ ವರ್ಡ್ ಆಗ್ತದೆ, ಯಾಕಂದರೆ ಇಟ್ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್ ದ ನೌನ್ ಅಪಾರ್ಚುನಿಟಿ ಅನ್ನೋದನ್ನು ಇಲ್ಲಿ ಅದು ಡಿಸ್ಕ್ರೈಬ್ ಮಾಡೋದ್ರಿಂದ ಅದಕ್ಕೆ ನಾವು ಆಡ್ಜೆಕ್ಟಿವ್ ಫಾರ್ಮ್ ಅಂತೇಳಿ ಕರಿತಾ ಇದ್ದೀವಿ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಐಡೆಂಟಿಫೈ ದ ಅಂಡರ್ಲೈನ್ಡ್ ವರ್ಡ್ ದ ಬೇಬಿ ಕ್ರೈಡ್ ಲೌಡ್ಲಿ ಫಾರ್ ಮಿಲ್ಕ್. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಅಂದರೆ ನಾವಿಲ್ಲಿ ಸದ್ಯ ಎಡ್ವರ್ಬ್ ಆಫ್ ಟೈಮ್ ನಾವಿಲ್ಲಿ ಎವ್ರಿ ಡೇ, ಎಸ್ಟರ್ಡೇ ಅನ್ನೋ ಶಬ್ದಗಳನ್ನು ಯೂಸ್ ಮಾಡ್ತೀವಿ. ಹಾಗೆ ಎಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅನ್ನೋದನ್ನು ನಾವು ನೋಡಿದರೆ ಆಲ್ವೇಸ್, ನಾರ್ಮಲಿ, ಯೂಸುವಲಿ ಅನ್ನೋ ಶಬ್ದಗಳನ್ನು ಎಕ್ಸಾಂಪಲ್ ಆಗಿ ಅಥವಾ ಉದಾಹರಣೆಗಳನ್ನಾಗಿ ನಾವು ತಗೊಳ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ ಎಡ್ವರ್ಬ್ ಆಫ್ ಮ್ಯಾನರ್ ಅಂತೇಳಿ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಚೂಸ್ ದ ಆಪ್ಷನ್ ವೇರ್ ಐರನ್ ಈಸ್ ಯೂಸ್ಡ್ ಆ್ಯಸ್ ಅ ವರ್ಬ್. ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಐರನ್ ಅನ್ನೋ ಒಂದು ಶಬ್ದವನ್ನು ನಾವು ವರ್ಬನ್ನಾಗಿ ಎಲ್ಲಿ ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಫಸ್ಟ್ ಒನ್, ದಿಸ್ ಗೇಟ್ ಈಸ್ ಮೇಡ್ ಆಫ್ ಐರನ್. ಇಲ್ಲಿ ಐರನ್ ಅನ್ನೋ ಶಬ್ದ ಐತಿ, ಇದು ವರ್ಬ್ ಹೌದಾ ಅಲ್ಲ ಅನ್ನೋದನ್ನು ಮುಂದೆ ನೋಡೋಣ. ಆಪ್ಷನ್ ಬಿ, ಯು ನೀಡ್ ಟು ಐರನ್ ಯುವರ್ ಕ್ಲಾತ್ಸ್ ಬಿಫೋರ್ ದ ಇಂಟರ್ವ್ಯೂ. ಆಪ್ಷನ್ ಸಿ, ಶಿ ಹ್ಯಾಸ್ ಆ್ಯನ್ ಐರನ್ ವಿಲ್. ಆಪ್ಷನ್ ಡಿ, ದ ಐರನ್ ರಾಡ್ ವಾಸ್ ಹಾಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಐರನ್ ಕಾಮನ್ನಾಗಿ ಯೂಸ್ ಮಾಡಿದ್ದೀವಿ. ನಾವು ಯಾವ ಸೆಂಟೆನ್ಸಲ್ಲೇ ಐರನ್ನನ್ನು ವರ್ಬ್ ಫಾರ್ಮನ್ನಾಗಿ ಯೂಸ್ ಮಾಡಿದ್ದೀವಿ ಅಂತೇಳಿ ಪ್ರಶ್ನೆ ಐತಿ. ಹಾಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ಬಿ, ಯು ನೀಡ್ ಟು ಐರನ್ ಯುವರ್ ಕ್ಲಾತ್ಸ್ ಬಿಫೋರ್ ದ ಇಂಟರ್ವ್ಯೂ. ವರ್ಬ್ ಅಂದರೆ ನಮಗೆ ಆಲ್ರೆಡಿ ಗೊತ್ತೈತಿ, ಇಟ್ ಈಸ್ ಅಬೌಟ್ ಆ್ಯಕ್ಷನ್ ಅಂತೇಳಿ, ಒಂದು ಕ್ರಿಯೆಯ ಬಗ್ಗೆ ತಿಳಿಸ್ತಕ್ಕಂಥ ಶಬ್ದ ಅದು ಕ್ರಿಯಾಪದ ಅಥವಾ ವರ್ಬ್ ಆಗ್ತೈತಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎಲ್ಲಿರ್ತಕ್ಕಂಥ ಐರನ್ ಇಟ್ ಶೋಸ್ ಇಟ್ ಈಸ್ ಅ ನೌನ್ ಫಾರ್ಮ್. ಹಾಗೆ ಆಪ್ಷನ್ ಸಿ ಯಲ್ಲಿರ್ತಕ್ಕಂಥದ್ದು ಇಟ್ ಶೋಸ್ ಇಟ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಹಾಗೆ ಆಪ್ಷನ್ ಡಿ ಯಲ್ಲಿರ್ತಕ್ಕಂಥ ಶಬ್ದ ಇಟ್ ಶೋಸ್ ದ್ಯಾಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ಜೆಕ್ಟಿವ್ಸ್. ಆಪ್ಷನ್ ಬಿ ಯಲ್ಲಿ ಮಾತ್ರ ಯೂಸ್ ಮಾಡಿರ್ತಕ್ಕಂಥ ಶಬ್ದ ಇಲ್ಲಿ ವರ್ಬ್ ಫಾರ್ಮ್ ಆಗ್ತೈತಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗೆ 4ನೇ ಪ್ರಶ್ನೆ, ವಾಟ್ ಪಾರ್ಟ್ ಆಫ್ ಸ್ಪೀಚ್ ಇಸ್ ದ ಅಂಡರ್ಲೈನ್ಡ್ ವರ್ಡ್? ಹಿ ಸ್ಯಾಟ್ ಅಂಡರ್ ದ ಶೇಡ್ ಆಫ್ ಅ ಬಿಗ್ ಟ್ರೀ. ಇಲ್ಲಿ ಅಂಡರ್ಲೈನ್ ಮಾಡಿಲ್ಲ, ಬದಲಿಗೆ ಬೋಲ್ಡ್ ಲೆಟರಲ್ಲಿದೆ. ಅಂಡರ್ ಅನ್ನೋ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಯಾವುದು ಅಂತೇಳಿ ಕೇಳ್ತಾರೆ. ಆಪ್ಷನ್ ಎ ಕಂಜಂಕ್ಷನ್, ಆಪ್ಷನ್ ಬಿ ಪ್ರಿಪೊಸಿಷನ್, ಆಪ್ಷನ್ ಸಿ ಆಡ್ವರ್ಬ್, ಆಪ್ಷನ್ ಡಿ ಆಡ್ಜೆಕ್ಟಿವ್. ಇಲ್ಲಿ ಸರಿಯಾದ ಆಪ್ಷನ್ ಬಿ ಪ್ರಿಪೊಸಿಷನ್ ಆಗ್ತತಿ. ಇಟ್ ಶೋಸ್ ಅ ಪೊಸಿಷನ್, ಇಟ್ ಟೆಲ್ಸ್ ವೇರ್ ಹಿ ಸ್ಯಾಟ್ ಅಂತೇಳಿ. ಅಂದರೆ ಇಲ್ಲಿ ಯಾವ ಒಂದು ಪೊಸಿಷನ್ನಲ್ಲಿ ಅವನು ಅದಾನ ಅಂಥೇಳಿ ಅನ್ನೋದಕ್ಕೆ ನಾವು ಪ್ರಿಪೊಸಿಷನ್ ಶಬ್ದಗಳನ್ನು, ರಿಲೇಷನ್ಶಿಪ್ಪನ್ನು ತಿಳಿಸೋದಕ್ಕೆ ನಾವು ಪ್ರಿಪೊಸಿಷನ್ಗಳನ್ನು ಯೂಸ್ ಮಾಡ್ತೇವೆ. ಹಾಗಾಗಿ ಇಲ್ಲಿ ಅಂಡರ್ ಅನ್ನೋ ಒಂದು ಶಬ್ದ ಆ ಪ್ರಿಪೊಸಿಷನ್ಗೆ ಒಂದು ಎಕ್ಸಾಂಪಲ್ ಆಗ್ತೈತಿ. ಹಾಗೆ ಕೊನೆಯ ಪ್ರಶ್ನೆ, ಐಡೆಂಟಿಫೈ ದ ಅಂಡರ್ಲೈನ್ಡ್ ವರ್ಡ್ ನೀದರ್ ಪಾತ್ ಈಸ್ ಪರ್ಫೆಕ್ಟ್ಲಿ ಸೇಫ್. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ನೀದರ್ ಅನ್ಕೊಳ್ರಿ. ಆಪ್ಷನ್ ಎ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್, ಆಪ್ಷನ್ ಬಿ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್, ಆಪ್ಷನ್ ಸಿ ಕೋಆರ್ಡಿನೇಟ್ ಕಂಜಂಕ್ಷನ್, ಆಪ್ಷನ್ ಡಿ ಅಬ್ಸ್ಟ್ರಾಕ್ಟ್ ನೌನ್. ಇಲ್ಲಿ ಸರಿಯಾದ ಉತ್ತರ ನೋಡೋದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೀದರ್ ಅನ್ನೋ ಒಂದು ಶಬ್ದವನ್ನು ತಗೊಂಡ್ವಿ ಅಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಆಗಿ ನಾವು ಅದನ್ನು ಕರಿಬೋದು. ಹಾಗೆ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು 15 ಪ್ರಶ್ನೆಗಳನ್ನು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗೆ MCQ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಹಾಗೆ ಈ ವಿಡಿಯೋ ನೋಡ್ತಕ್ಕಂಥ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯೊಳಗೆ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್.